ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪೆನ್ಷನ್ ಅಮೌಂಟ್ಗೋಸ್ಕರ ಕಾಯ್ತಿದ್ದಂಥವರಿಗೆ ಭರ್ಜರಿ ಗುಡ್ ನ್ಯೂಸ್. ಮಾರ್ಚ್ ತಿಂಗಳ ಪೆನ್ಷನ್ ಅಮೌಂಟು ಬಿಡುಗಡೆ ಆಗಿದೆ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ಇವತ್ತಿಂದನೇ ಅಮೌಂಟು ಕ್ರೆಡಿಟ್ ಆಗ್ತಾ ಇದೆ ಅಂತ. ಅದ್ರ ಜೊತೆಗೆ ಕೆಲವರಿಗೆ ಡಬಲ್ ಪೆನ್ಷನ್ ಅಮೌಂಟು ಕೂಡ ಬಂದಿದೆ. ಮತ್ತು ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು, ಪೆನ್ಷನ್ ಅಮೌಂಟು ಹೆಚ್ಚಿಗೆ ಆಗಿರೋದ್ರ ಬಗ್ಗೆ 2200 ರೂಪಾಯಿಗೆ ಪೆನ್ಷನ್ ಅಮೌಂಟು ಜಾಸ್ತಿ ಆಗಿದೆ ಅಲ್ವಾ, ಅದ್ರ ಬಗ್ಗೆ ಕೂಡ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಈಗಾಗಲೇ ಯಾವ ಪೆನ್ಷನ್ ಅಮೌಂಟು ರಿಲೀಸ್ ಆಗಿದೆ, ನಮಗೆ ವೃದ್ಧಾಪ್ಯ ವೇತನ ಬರಬೇಕಿತ್ತು ಅಥವಾ ಸಂಧ್ಯಾ ಸುರಕ್ಷಾ ಯೋಜನೆ ಅಡಿಯಲ್ಲಿ ಬರುವಂಥ ಪೆನ್ಷನ್ ಆಗಿರಬಹುದು, ಮನಸ್ವಿನಿ ಆಗಿರಬಹುದು, ವಿಧವಾ ಪೆನ್ಷನ್ ಆಗಿರಬಹುದು, ಎಲ್ಲ ಪೆನ್ಷನ್ಗಳ ಬಗ್ಗೆ ಇದರಲ್ಲಿ ನಾನು ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಆಲ್ರೆಡಿ ಯಾವ್ಯಾವ ಪೆನ್ಷನ್ ಅಮೌಂಟ್ ಬಂದಿದೆ ಅದು ಸ್ಕ್ರೀನ್ಶಾಟ್ ಸಮೇತ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಹಾಗಾಗಿ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಂಪ್ಲೀಟ್ ವಿಡಿಯೋನ ನೋಡಿ, ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಏನೇ ವಿಡಿಯೋ ಹಾಕಿದ್ರು ವಿತ್ ಪ್ರೂಫ್ ಇನ್ಫಾರ್ಮೇಷನ್ನೇ ಹಾಕ್ತೀನಿ. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಂಪ್ಲೀಟ್ ವಿಡಿಯೋನ ನೋಡಿ. ಇನ್ನು ಮಾರ್ಚ್ ತಿಂಗಳ ಪೆನ್ಷನ್ ಅಮೌಂಟ್ಗೋಸ್ಕರ ಕಾಯ್ತಿದ್ದಂಥವರಿಗೆ ಭರ್ಜರಿ ಗುಡ್ ನ್ಯೂಸ್ ಏನಪ್ಪ ಅಂದರೆ 17ನೇ ತಾರೀಕಿಂದನೇ ಅಮೌಂಟು ಕ್ರೆಡಿಟ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ನನ್ನ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಿರುತ್ತೆ. ಆ ವಿಡಿಯೋಲಿ ನಾನು ಹೇಳಿದೆ, ಅಂದರೆ ಇವತ್ತಿಂದ ಹಣ ಬಿಡುಗಡೆ ಆಗ್ತಾ ಇದೆ. ಆ ಒಂದು ಊರಲ್ಲಿ ಒಂದಷ್ಟು ಜನಕ್ಕೆ ಅಮೌಂಟು ಕ್ರೆಡಿಟ್ ಆಗಿದೆ. ಹಾಗೆ ವಿಡಿಯೋ ನೋಡ್ತಿರೋ ನಿಮಗೂ ಕೂಡ ಬರುತ್ತೆ ಅಂತ. ಅದರಂತೆ ಅಮೌಂಟು ಕ್ರೆಡಿಟ್ ಆಗೋದಕ್ಕೆ ಸ್ಟಾರ್ಟ್ ಆಗಿದ್ದು ಬಹಳಷ್ಟು ಜನಗಳ ಖಾತೆಗೆ ಹೋಗಿದೆ. ವೃದ್ಧಾಪ್ಯ ವೇತನ ಕೂಡ ಬಂದಿದೆ. ಸಂಧ್ಯಾ ಸುರಕ್ಷಾ ಯೋಜನೆ ಅಡಿಯಲ್ಲಿ ಬರುವಂತಹ ಪೆನ್ಷನ್ ಅಮೌಂಟ್ ಕೂಡ ಬರ್ತಾ ಇದೆ. ಮನಸ್ವಿನಿ ಯೋಜನೆಯ ಪೆನ್ಷನ್ ಅಮೌಂಟ್ ಕೂಡ ಬಿಡುಗಡೆ ಆಗಿದೆ. ಜೊತೆಗೆ ಇನ್ನೊಂದು ಸಂಧ್ಯಾ ಸುರಕ್ಷಾ ಯೋಜನೆ ಅಡಿಯಲ್ಲಿ ಬರುವಂತಹ ಪೆನ್ಷನ್ ಕೂಡ ಬಿಡುಗಡೆ ಆಗಿದ್ದು ಎಲ್ಲರ ಖಾತೆಗೆ ಹೋಗಿ ತಲುಪಿದೆ. ಅಂಗವಿಕಲ ಪೆನ್ಷನ್ ಇನ್ನು ಬಿಡುಗಡೆ ಆಗಿದೆಯೋ ಅಲ್ವೋ ಅದ್ರ ಬಗ್ಗೆ ಜಾಸ್ತಿ ಅಪ್ಡೇಟ್ ಸಿಕ್ಕಿಲ್ಲ. ಅದನ್ನು ಹೊರತುಪಡಿಸಿ ಬಾಕಿ ಉಳಿದಂತಹ ವೃದ್ಧಾಪ್ಯ ವೇತನ 600 ರೂಪಾಯಿ ಬರುತ್ತಲ್ಲ ಅದು, ವಿಧವಾ ವೇತನ 800 ರೂಪಾಯಿ ಬರುತ್ತಲ್ಲ ಅದು, ಮನಸ್ವಿನಿ ಯೋಜನೆದು 800 ರೂಪಾಯಿ, ಸಂಧ್ಯಾ ಸುರಕ್ಷಾ ಯೋಜನೆ ಅಡಿಯದ್ದು 1200 ರೂಪಾಯಿ ಅಮೌಂಟ್ ಇಷ್ಟು ಕೂಡ ಕ್ರೆಡಿಟ್ ಆಗಿದೆ. ಜೊತೆಗೆ ಕೆಲವರಿಗೆ ಡಬಲ್ ಪೆನ್ಷನ್ ಅಮೌಂಟು ಸಿಕ್ಕಿದೆ. ಯಾರಿಗಪ್ಪ ಅಂದರೆ ಫೆಬ್ರವರಿ ತಿಂಗಳದು ಕೆಲವರಿಗೆ ಬಂದಿರಲಿಲ್ವಾ ಅಂಥವರಿಗೆ ಫೆಬ್ರವರಿ ಪ್ಲಸ್ ಮಾರ್ಚ್ ಎರಡೂ ಸೇರಿಕೊಂಡು 2 ತಿಂಗಳದ್ದು 1200 ಪ್ಲಸ್ 1200 2400 ರೂಪಾಯಿ ಕ್ರೆಡಿಟ್ ಆಗಿದ್ದರೆ ಕೆಲವರಿಗೆ 1600 ರೂಪಾಯಿ ಕ್ರೆಡಿಟ್ ಆಗಿದೆ. 800 ರೂಪಾಯಿ ಪ್ಲಸ್ 800 ರೂಪಾಯಿ ಸೇರಿಕೊಂಡಿದೆ. ಮತ್ತು ಕೆಲವರಿಗೆ ವಿವಿಧ ಪೆನ್ಷನ್ ತಿಂಗಳದ್ದು ಪೆನ್ಷನ್ ಅಮೌಂಟು ಕ್ರೆಡಿಟ್ ಆಗಿರಲಿಲ್ಲ. ಕೆಲವರಿಗೆ ಫೆಬ್ರವರಿ ತಿಂಗಳದ್ದು ಬಂದಿಲ್ಲ ಅಂದರೆ ಕೆಲವರಿಗೆ ಜನವರಿ ತಿಂಗಳದೇ ಬಂದಿರಲಿಲ್ಲ. ಕೆಲವ್ರಿಗೆ ಏನಾಗಿತ್ತು ಅಂದರೆ ಸ್ವಲ್ಪ ಟೆಕ್ನಿಕಲ್ ರೀಸನ್ಸ್ಗಳಿಂದ ಏನೋ ಪ್ರಾಬ್ಲಮ್ ಆಗಿಬಿಟ್ಟು ಅಮೌಂಟು ಸ್ಟಾಪ್ ಆಗಿತ್ತು. ಸೊ ಅಂಥವ್ರೆಲ್ರಿಗೂ ಕೂಡ ಡಬಲ್ ಪೆನ್ಷನ್ ಅಮೌಂಟು 2 ತಿಂಗಳದ್ದು ಜಮೆ ಆಗಿದೆ ಅನ್ನೋ ಮಾಹಿತಿ ಸಿಕ್ಕಿದೆ. ಇನ್ನು ಪೆನ್ಷನ್ ಅಮೌಂಟು ಬಿಡುಗಡೆ ಆಗಿದ್ದು ಜನರ ಖಾತೆಗೆ ಹೋಗಿದೆ ಅನ್ನೋದಕ್ಕೆ ಒಂದು ಪ್ರೂಫ್ ಕೂಡ ಹಾಕ್ತೀನಿ. ವಿಡಿಯೋ ನೋಡ್ತೀರಿ ಯಾರಿಗಾದರೂ ನಿಮಗೆ ಪೆನ್ಷನ್ ಅಮೌಂಟ್ ಬಂದಿತ್ತು ಅಂದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ನೀವು ತಿಳಿಸೋ ಕಮೆಂಟು ಖಂಡಿತವಾಗ್ಲೂ ನಮಗೆ ಯೂಸ್ಫುಲ್ ಆಗುತ್ತೆ, ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಯೂಸ್ ಆಗುತ್ತೆ. ಸೊ ಹಾಗಾಗಿ ದಯವಿಟ್ಟು ಅಮೌಂಟ್ ಏನಾದರೂ ಬಂದಿತ್ತು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ. ನನಗೆ ಬಂದಿರುವಂಥ ಒಂದು ಇನ್ಫಾರ್ಮೇಷನ್ನು ಮತ್ತು ಒಂದು ಸ್ಕ್ರೀನ್ಶಾಟ್ನ ಈ ವಿಡಿಯೋದಲ್ಲಿ ಹಾಕಿರ್ತೀನಿ ನೋಡಿ. ಇದು ವೃದ್ಧಾಪ್ಯ ಪಿಂಚಣಿ 600 ರೂಪಾಯಿ ಕ್ರೆಡಿಟ್ ಆಗಿದೆ. 17ನೇ ತಾರೀಕು ಗೊತ್ತಲ್ವಾ, ಮಾರ್ಚ್ 17ನೇ ತಾರೀಕು ಕ್ರೆಡಿಟ್ ಆಗಿದೆ. ಬೆಳಗ್ಗೆ 10:48ಕ್ಕೆ ಕ್ರೆಡಿಟ್ ಆಗಿದೆ. ಪ್ರತಿ ತಿಂಗಳು ಕೂಡ ಪೆನ್ಷನ್ ಅಮೌಂಟ್ ಬರ್ತಾ ಇತ್ತು ಅಂದರೆ ಮಾರ್ಚ್ 10ರಿಂದ 15ನೇ ತಾರೀಕು ಒಳಗಡೆ ಬರ್ತಾ ಇತ್ತು. ಇತ್ತೀಚೆಗೆ ಯಾಕೋ ಸ್ವಲ್ಪ ಲೇಟ್ ಆಗ್ತಿದೆ. ಈ ತಿಂಗಳು ಕೂಡ 17ನೇ ತಾರೀಕು ಬಂದಿದೆ, ಸ್ವಲ್ಪ ಲೇಟ್ ಆಯಿತು. ಬಟ್ ಎಲ್ರಿಗೂ ಕ್ರೆಡಿಟ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ವೃದ್ಧಾಪ್ಯ ಪಿಂಚಣಿ, ಮನಸ್ವಿನಿ, ವಿಧವಾ ಪೆನ್ಷನ್ ಕ್ರೆಡಿಟ್ ಆಗಿದೆ. ವಿಡಿಯೋ ನೋಡ್ತಿರೋ ಯಾರಿಗಾದರೂ ಅಮೌಂಟ್ ಬಂದಿತ್ತು ಅಂದರೆ ದಯವಿಟ್ಟು ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಕಮೆಂಟ್ ಮುಖಾಂತರ ತಿಳಿಸಿ, ತುಂಬಾ ಸಹಾಯ ಆಗುತ್ತೆ. ಇನ್ನು ಪೆನ್ಷನ್ ಅಮೌಂಟು 2200 ರೂಪಾಯಿಗೆ ಏರಿಕೆ ಆಗಿರೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳಿದೆ. ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನು ತಿಳಿಸ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇನ್ನು ನೀವು ಹಲವಾರು ಯೂಟ್ಯೂಬ್ ಚಾನಲ್ಗಳಲ್ಲಿ ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿರ್ತೀರಾ ಪೆನ್ಷನ್ ಅಮೌಂಟು ಹೆಚ್ಚಿಗೆ ಆಗಿರೋದ್ರ ಬಗ್ಗೆ. 2200 ರೂಪಾಯಿಗೆ ಏರಿಕೆ ಆಗಿದೆ ಮತ್ತು ಅದಕ್ಕೆ ಅರ್ಜಿ ಸಲ್ಲಿಸೋದು ಹೇಗೆ, ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ನೋಡಿ. ಭಾರತ ಸರ್ಕಾರ ಎಲ್ರಿಗೂ ಕೂಡ ಸಹಾಯ ಆಗಲಿ ಅನ್ನೋದಕ್ಕೋಸ್ಕರ ವಯಸ್ಸಾದಂಥವರಿಗೆ ಮತ್ತು ಯಾರು ವಿಧವೆಯರಿರ್ತಾರೆ ಅಂಥವರಿಗೆ, ಮನಸ್ವಿನಿ ಯೋಜನೆ ಅಡಿಯಲ್ಲಿ ಯಾರು ಮದುವೆ ಆಗಿರಲ್ವೋ ಅಂಥ ಹೆಣ್ಮಕ್ಳಿಗೆ, 60 ವರ್ಷ ಮೇಲ್ಪಟ್ಟವರಿಗೆ, 75 ವರ್ಷ ಮೇಲ್ಪಟ್ಟಂಥವರಿಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ಅವರಿಗೆ ಯೋಜನೆಯಿಂದ ಲಾಭ ಸಿಗಬೇಕು ಅನ್ನೋ ಒಂದಷ್ಟು ಯೋಜನೆಗಳನ್ನ ಜಾರಿಗೆ ತಂದಿದ್ದಾರೆ. ಪೆನ್ಷನ್ ಅಮೌಂಟ್ ಕೂಡ ಕೊಡ್ತಾ ಇದ್ದಾರೆ. ಈ ವಿಷಯದಲ್ಲಿ ಮತ್ತಷ್ಟು ಜನಗಳಿಗೆ ಹತ್ರ ಆಗಬೇಕು ಅಂತ ಒಂದಷ್ಟು ಪೆನ್ಷನ್ ಅಮೌಂಟ್ಗಳು ಏನು ಕೊಡ್ತಾ ಇದ್ದಾರೆ ಅದನ್ನು ಏರಿಕೆ ಮಾಡ್ತಾ ಇದ್ದಾರೆ. ಅಂದರೆ ಪೆನ್ಷನ್ ಅಮೌಂಟ್ನ ಜಾಸ್ತಿ ಕೂಡ ಮಾಡ್ತಾ ಇದ್ದಾರೆ. ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೀತಿಯಲ್ಲಿ ಪೆನ್ಷನ್ ಅಮೌಂಟ್ನ ಜಾಸ್ತಿ ಮಾಡಿದ್ದಾರೆ. ಈಗ ಉತ್ತರ ಪ್ರದೇಶದಲ್ಲಿ 500 ರೂಪಾಯಿಂದ 1500 ರೂಪಾಯಿವರೆಗೂ ಹೆಚ್ಚಳ ಮಾಡಿದ್ದಾರೆ. ಕರ್ನಾಟಕದಲ್ಲಿ 900 ರೂಪಾಯಿಂದ 2200 ರೂಪಾಯಿವರೆಗೂ ಹೆಚ್ಚಳನ ಮಾಡಿದ್ದಾರೆ. ಬಿಹಾರದಲ್ಲಿ 600 ರೂಪಾಯಿಂದ 2000 ರೂಪಾಯಿವರೆಗೂ ಹೆಚ್ಚಳ ಮಾಡಿದ್ದಾರೆ. ರಾಜಸ್ಥಾನದಲ್ಲಿ 750 ರೂಪಾಯಿಂದ 2500ವರೆಗೂ ಹೆಚ್ಚಳ ಮಾಡಿದರೆ, ಮಧ್ಯಪ್ರದೇಶದಲ್ಲಿ
1,000ದಿಂದ 3,000, ಹರಿಯಾಣದಲ್ಲಿ 1,200 ರೂಪಾಯಿಂದ 2,500ವರೆಗೂ ಹೆಚ್ಚಳ ಆಗಿದೆ. ಮಹಾರಾಷ್ಟ್ರದಲ್ಲಿ 800 ರೂಪಾಯಿಂದ 2,000 ರೂಪಾಯಿವರೆಗೂ ಹೆಚ್ಚಳನ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಮತ್ತು ಇದಕ್ಕೆ ಅಪ್ಲಿಕೇಶನ್ ಹಾಕೋದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಕೂಡ ನೀವು ನೋಡಿರ್ತೀರಾ. ಯಾರಿಗೆ ಈ ಪೆನ್ಷನ್ ಅಮೌಂಟ್ ಜಾಸ್ತಿ ಹೆಚ್ಚಿಗೆ ಮಾಡಿದ್ದಾರೆ ಅನ್ನೋದು ತುಂಬ ಜನಕ್ಕೆ ಗೊತ್ತಿರುತ್ತೆ, ಸುಮಾರು ಜನಕ್ಕೆ ಗೊತ್ತಿರೋದಿಲ್ಲ. ಮುಖ್ಯವಾಗಿ ಈ ಪೆನ್ಷನ್ ಅಮೌಂಟ್ನ ಜಾಸ್ತಿ ಮಾಡಿರೋದು ಬಂದು ವಿಧವಾ ಮಹಿಳೆಯರಿಗೆ ಅಮೌಂಟ್ನ ಜಾಸ್ತಿ ಮಾಡಿದ್ದಾರೆ ಅಂತ ಒಂದಷ್ಟು ಆರ್ಟಿಕಲ್ಗಳಲ್ಲಿ, ಒಂದಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ, ಒಂದಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲೂ ಕೂಡ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಹೇಳಬೇಕು ಅಂದರೆ ಪೆನ್ಷನ್ ಅಮೌಂಟ್ನ ಜಾಸ್ತಿ ಮಾಡಿದ್ದಾರೆ ಅಂತ ಅಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ ಹೊರತು ಅಧಿಕೃತವಾದ ಮಾಹಿತಿಯನ್ನು ಅಥವಾ ನೋಟಿಫಿಕೇಷನ್ ಯಾರು ಕೂಡ ಹೊರಗಡೆ ಕೊಡ್ತಾ ಇಲ್ಲ. ಓಕೆನಾ. ಈ ರೀತಿಯಾದ ಯೂಸ್ಲೆಸ್ ಇನ್ಫಾರ್ಮೇಷನ್ಗಳನ್ನ ನಂಬೋದಕ್ಕೆ ಹೋಗಬೇಡಿ. ಭಾರತ ಸರ್ಕಾರ ಯಾವುದೇ ಹೊಸ ರೀತಿಯ ಪೆನ್ಷನ್ ಅಮೌಂಟ್ಗಳನ್ನ ಹೆಚ್ಚಿಗೆ ಮಾಡಿರೋದ್ರ ಬಗ್ಗೆ ಅಪ್ಡೇಟ್ಗಳನ್ನ ಕೊಟ್ಟಿಲ್ಲ. ವಿಧವಾ ಪೆನ್ಷನ್ 2,200 ರೂಪಾಯಿಗೆ ಏರಿಕೆ ಮಾಡಿದ್ದಾರೆ ಅಥವಾ ವೃದ್ಧಾಪ್ಯ ವೇತನನ ಏರಿಕೆ ಮಾಡಿದ್ದಾರೆ ಅನ್ನೋದೆಲ್ಲ ಶುದ್ಧ ಸುಳ್ಳು. ಗೌರ್ಮೆಂಟ್ ಕಡೆಯಿಂದ ಯಾವಾಗ ಅಫಿಷಿಯಲ್ ಇನ್ಫಾರ್ಮೇಷನ್ ಬರುತ್ತೋ ಆಗಲೇ ಅದು ನಿಮಗೆ ಸತ್ಯ ಅಂತ ಗೊತ್ತಾಗುತ್ತೆ. ಈಗ ನಿಮಗೆ ನೋಡಿ, ಬಜೆಟ್ ಮಂಡಲದಲ್ಲಿ ಅಧಿವೇಶನ ನಡೀತಾ ಇದೆ ಅಲ್ವಾ. ವಿಧಾನಸಭಾ ಕಲಾಪಗಳಲ್ಲಿ CM ಸಿದ್ದರಾಮಯ್ಯವರು ಮಾತಾಡಬೇಕಾದ್ರೆ ಹೇಳಿದ್ದಾರೆ, BJP ಸರ್ಕಾರ, ನಿಮ್ಮ ನರೇಂದ್ರ ಮೋದಿ ಅವರ ಸರ್ಕಾರ, ನೀವು ಯಾವಾಗಲೂ ಕೂಡ ಹೇಳ್ತಿರ್ತೀರಲ್ಲ ಅಂತ್ಯೋದಯ, ಬಡವರಿಗೆ ಅಥವಾ ನಿರ್ಗತಿಕರಿಗೆ ಮುಖ್ಯವಾಗಿ ಇವರು ಪ್ರಾಮುಖ್ಯತೆ ಕೊಡ್ತಾರೆ ಅಂತ. ಹಾಗಿದ್ರೆ ನೀವು ವೃದ್ಧಾಪ್ಯ ವೇತನ ಆಗಿರಬಹುದು, ವಿಧವಾ ಪೆನ್ಷನ್ ಅಮೌಂಟ್ನ ಎಷ್ಟು ಸಲ ಜಾಸ್ತಿ ಮಾಡಿದ್ದೀರಾ, ಎಷ್ಟು ಜಾಸ್ತಿ ಮಾಡಿದ್ದೀರಾ, ಇದ್ದಷ್ಟೇ ಇಟ್ಟಿದ್ದೀರಲ್ರಿ ಅಂತ ಅವ್ರನ್ನ ಕಾಲೆಳೆದಿದ್ದಾರೆ. ಈ ಟೈಮಲ್ಲಿ BJPಯವರೇ ಸುಮ್ಮನೆ ಆಗಿಬಿಟ್ಟಿದ್ದಾರೆ. ಏನು ನಮ್ಮ ಕಡೆಯಿಂದ ಅಂದರೆ ಕೇಂದ್ರ ಸರ್ಕಾರದಿಂದ ಪೆನ್ಷನ್ ಅಮೌಂಟ್ ಜಾಸ್ತಿ ಮಾಡಿಲ್ಲ, ನಾವಿನ್ನೆಷ್ಟು ಅಂತ ಮಾತಾಡೋಣ ಅಂತ. ನೋಡಿ, ರಾಜ್ಯ ಸರ್ಕಾರಗಳಿಂದ ಆಗಿರಬಹುದು, ಕೇಂದ್ರ ಸರ್ಕಾರಗಳಿಂದ ಆಗಿರಬಹುದು, ಯಾವುದೇ ರೀತಿಯ ಪೆನ್ಷನ್ ಅಮೌಂಟ್ಗಳನ್ನ ಜಾಸ್ತಿ ಮಾಡಿಲ್ಲ. ಪ್ರೆಸೆಂಟ್ ನಿಮಗೆ ಎಷ್ಟು ಕೊಡ್ತಿದ್ದಾರೋ ಅಷ್ಟೇ ಕೊಡ್ತಾ ಇದ್ದಾರೆ. ಬಟ್ ಕೆಲವರಿಗೆ ಡಬಲ್ ಪಿಂಚಣಿ ಯಾಕೆ ಬಂದಿದೆ ಅಂದರೆ, 1-2 ತಿಂಗಳ ಹಿಂದೆ ಕೆಲವರಿಗೆ ಟೆಕ್ನಿಕಲ್ ಪ್ರಾಬ್ಲಮ್ಗಳಿಂದ ಅಮೌಂಟ್ ಬಂದಿಲ್ವಲ್ಲ, ಅಂಥವ್ರಿಗೆ ಮಾತ್ರ 2 ತಿಂಗಳು ಹಣ ಸೇರಿ ಡಬಲ್ ಪೆನ್ಷನ್ ಬಂದಿದೆ. 2,200 ರೂಪಾಯಿಗೆ ಏರಿಕೆ ಆಗಿದೆ, 2,500 ರೂಪಾಯಿ ಏರಿಕೆ ಆಗಿದೆ ಅನ್ನೋದೆಲ್ಲ ಫೇಕ್ ಇನ್ಫಾರ್ಮೇಷನ್. ಅದನ್ನೆಲ್ಲ ನಂಬೋದಕ್ಕೆ ಹೋಗಬೇಡಿ. ರಾಜ್ಯ ಸರ್ಕಾರಗಳಾಗಿರಬಹುದು, ಕೇಂದ್ರ ಸರ್ಕಾರಗಳಾಗಿರಬಹುದು, ಯಾರೂ ಕೂಡ ಪೆನ್ಷನ್ ಅಮೌಂಟ್ನ ಜಾಸ್ತಿ ಮಾಡಿಲ್ಲ. ಸದ್ಯಕ್ಕೆ ಏನಿದೆ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ದಾರೆ. ಇನ್ನು ಬಜೆಟ್ ಮಂಡನೆ ವೇಳೆಯಲ್ಲಿ CM ಸಿದ್ದರಾಮಯ್ಯವರು ಪೆನ್ಷನ್ ಅಮೌಂಟ್ನ ಜಾಸ್ತಿ ಮಾಡ್ತಾರೆ ಅಂತ ಒಂದಷ್ಟು ನಿರೀಕ್ಷೆ ಇತ್ತು, ಏನೋ ಮಾಡಬಹುದೇನೋ, ಒಂದು ಜನಕ್ಕೆ ಹೆಲ್ಪ್ ಆಗುತ್ತೇನೋ ಅಂತ. ಬಟ್ ಅವರು ಕೂಡ ಪೆನ್ಷನ್ ಅಮೌಂಟ್ನ ಜಾಸ್ತಿ ಮಾಡಿಲ್ಲ. ಇನ್ನು ಒಂದಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ಬರ್ತಾ ಇರೋದು 2,200 ರೂಪಾಯಿಗೆ ಏರಿಕೆ ಆಗಿದೆ, ಮಹಿಳೆಯರಿಗೋಸ್ಕರ ಕೊಡ್ತಾ ಇದ್ದಾರೆ. ಅದರಲ್ಲೂ ಪೆನ್ಷನ್ ಅಮೌಂಟ್ ಬಂದು ವಿಧವೆ ಮಹಿಳೆಯರಿಗೆ ಕೊಡ್ತಾರೆ. ಅವ್ರ ಅಪ್ಲಿಕೇಶನ್ ಹಾಕೋದಕ್ಕೆ ಈ ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ, ಪತಿಯ ಮರಣ ಪ್ರಮಾಣ ಪತ್ರ ಅಂತ, ಜೊತೆಗೆ ಆಧಾರ್ ಕಾರ್ಡ್ ಬೇಕಾಗುತ್ತೆ, ರೇಷನ್ ಕಾರ್ಡ್ ಬೇಕಾಗುತ್ತೆ, ವೋಟರ್ ID ಬೇಕಾಗುತ್ತೆ, ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ. ಕೆಲವರು ಇನ್ನಷ್ಟು ಡಾಕ್ಯುಮೆಂಟ್ಸ್ಗಳು ಬೇಕು, ಅದು ಬೇಕು, ಇದು ಬೇಕು ಅಂತೆಲ್ಲ ಕೂಡ ಹೇಳ್ತಾ ಇದ್ದಾರೆ. ಅದೆಲ್ಲ ಕೂಡ ಫೇಕ್ ಇನ್ಫಾರ್ಮೇಷನ್ನು. ಯಾವುದೇ ರೀತಿಯ ಪೆನ್ಷನ್ ಅಮೌಂಟ್ಗಳನ್ನ ಜಾಸ್ತಿನೇ ಮಾಡಿಲ್ಲ. ಜಾಸ್ತಿ ಮಾಡಿಲ್ಲ ಅಂದರೆ ಈ ಡಾಕ್ಯುಮೆಂಟ್ಸ್ಗಳನ್ನ ತೊಗೊಂಡು ಎಲ್ಲಿಗೆ ಹೋಗ್ತೀರಾ ಅಥವಾ ಎಲ್ಲಿ ಹೋಗಿ ಜಾಸ್ತಿ ಮಾಡಿ ಅಂತ ನೀವು ಕೇಳೋಕ್ಕಾಗುತ್ತೆ. ದಯವಿಟ್ಟು ಇಂತಹ ಚಾನಲ್ಗಳನ್ನ ಅಥವಾ ಇಂಥ ಫೇಕ್ ಇನ್ಫಾರ್ಮೇಷನ್ಗಳನ್ನ ನಂಬೋದಕ್ಕೆ ಹೋಗಬೇಡಿ. ಸದ್ಯಕ್ಕೆ ಒಂದು ನಿಜವಾದ ಮಾಹಿತಿ ಏನಪ್ಪ ಅಂದರೆ, ಪೆನ್ಷನ್ ಅಮೌಂಟು ಮಾರ್ಚ್ ತಿಂಗಳದ್ದು ಬಿಡುಗಡೆ ಆಗಿದೆ, ಎಲ್ಲರ ಖಾತೆಗೆ ಬಂದು ತಲುಪಿದೆ. ವಿಡಿಯೋ ನೋಡ್ತಿರೋರು ಯಾರಿಗಾದರೂ ಬಂದಿದ್ದರೆ ಕಮೆಂಟ್ ಮಾಡಿ. ಅಕಸ್ಮಾತ್ ಯಾರಿಗಾದರೂ ಬಂದಿಲ್ಲ ಅಂದರೆ ದಯವಿಟ್ಟು ಟೆನ್ಷನ್ ತಗೊಳ್ಳೋದಕ್ಕೆ ಹೋಗಬೇಡಿ. ಆದಷ್ಟು ಬೇಗ ನಿಮಗೂ ಕೂಡ ಬರುತ್ತೆ. ಸ್ವಲ್ಪ ಹೆಚ್ಚು ಕಮ್ಮಿ ಆಗೋದು ಅಥವಾ ಸ್ವಲ್ಪ ಲೇಟ್ ಆಗೋದು ಪ್ರತಿ ತಿಂಗಳು ಕೂಡ ನಾರ್ಮಲ್ಲು. ಈ ಪ್ರೋಸೆಸ್ಸು ಇದ್ದೇ ಇರುತ್ತೆ. ಕೆಲವರಿಗೆ ಮಾತ್ರ ಡಬಲ್ ಪೆನ್ಷನ್ ಬಂದಿದೆ, ಯಾರಿಗೆ ಹಿಂದಿನ ತಿಂಗಳು ಅಮೌಂಟ್ ಬಂದಿಲ್ವೋ ಅಂಥವ್ರಿಗೆ ಮಾತ್ರ. ಅದರಂತೆ ಇಷ್ಟು ದಿನ ಹೇಗೆ ಪೆನ್ಷನ್ ಅಮೌಂಟ್ನ ನಿಮಗೆ ಕೊಡ್ತಿದ್ರು, 800 ರೂಪಾಯಿ ಕೊಡ್ತಿದ್ರೆ 800 ರೂಪಾಯಿ, 1,200 ರೂಪಾಯಿ ಕೊಡ್ತಿದ್ರೆ 1,200 ರೂಪಾಯಿ, 600 ರೂಪಾಯಿ ಕೊಡ್ತಿದ್ರೆ ವೃದ್ಧಾಪ್ಯ ವೇತನ ಅಷ್ಟೇ ಬಂದಿದೆ ಹೊರತು ಯಾರಿಗೂ ಕೂಡ ಹೆಚ್ಚಿಗೆ ಅಂತೂ ಮಾಡಿಲ್ಲ. ಇದಿಷ್ಟು ಪೆನ್ಷನ್ ಅಮೌಂಟ್ ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.